ಈ ಫೋಟೋದಲ್ಲಿ ಇರುವ ಆಸಾಮಿಯನ್ನ ಒಮ್ಮೆ ನೋಡ್ಕೋಬಿಡಿ. ಇವನ ಹೆಸರು ಸಂತೋಷ್ ಅಂತ. ಈತ ಬೆಂಗಳೂರು ಬಳಿ ಇರುವ ಸರ್ಜಾಪುರದವನು. ಹೆಂಡತಿಯ ತಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆಗಾಗಿ ಹಣದ ಅವಶ್ಯಕತೆ ಇರೋದ್ರಿಂದ ಹೆಂಡತಿ ಸಂತೋಷನಿಗೆ ಹಣಕ್ಕಾಗಿ ಪೀಡಿಸಿದ್ದಾಳೆ. ಆದರೆ ಸಂತೋಷ್ ಅವರಿವರ ಬಳಿ ಹಣ ಕೇಳಿದ್ದಾನೆ. ಯಾರೂ ನೀಡದೇ ಇದ್ದಾಗ ಹೆಂಡತಿಯ ಕಾಟಕ್ಕೆ ನೊಂದು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ನಗರದ ಚಿಕ್ಕಮ್ಮನ ಮನೆಗೆ ಬಂದಿದ್ದಾನೆ. ಏನಾದರೂ ಮಾಡಿ ಬಾಮೈದನ ಆಪರೇಷನ್ಗೆ ಹಣ ಕೊಡಬೇಕು, ಹೆಂಡತಿಯ ಕಾಟ ತಪ್ಪಿಸಿಕೊಳ್ಳಬೇಕು ಎಂದು ಹಳಿಯ ಚಾಳಿಗೆ ಇಳಿದಿದ್ದಾನೆ. ನಗರದಲ್ಲಿ ಕಳ್ಳತನಕ್ಕೆ ಹೊಂಚು ಹಾಕುತ್ತಿದ್ದ ವೇಳೆ ಸೊಬ್ಬರಾಯನಪೇಟೆಯಲ್ಲಿ ವಾಸವಾಗಿರುವ ಸುನಿಲ್ ಮನೆ ಮೇಲೆ ಕಣ್ಣು ಬಿದ್ದಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಸುನಿಲ್ ತಂದೆಯನ್ನ ಥಳಿಸಿ ಮನೆಗೆ ನುಗ್ಗಿ ಮನೆಯ ಬೀರುವಿನಲ್ಲಿ ಇದ್ದ ಬಂಗಾರವನ್ನೆಲ್ಲ ದೋಚಿ ಗಂಟು ಮೂಟೆ ಕಟ್ಟಿದ್ದಾನೆ. ಅಷ್ಟೊತ್ತಿಗೆ ಮನೆಯ ಸುತ್ತಮುತ್ತಲಿನವರು ಮನೆಯ ಬಾಗಿಲು ಚಿಲಕ ಹಾಕಿದ್ದು ಒಳಗಡೆ ಬೋನಿಗೆ ಬಿದ್ದ ಇಲಿಯಂತೆ ಸುಲುಕಿ ಹಾಕಿಕೊಂಡಿದ್ದಾನೆ. ಪ್ಲೀಸ್ ಅಣ್ಣ, ಒಂದ್ ನಿಮಿಷ ಅಣ್ಣ, ಪ್ಲೀಸ್ ಅಣ್ಣ. ಇಲ್ಲ ಹೇಳ ಅದನ್ನ. ನಾನು ಕಳ್ತನ ನೀನು 20,000 ಆಸೆ ಬಂದ್ ಮಾಡಿ ಎಷ್ಟು 20,000 ಕರೆ ಬಾ, ಪರವಾಗಿಲ್ಲ. ಯಾವ ಊರು? ಚಿಕ್ಕಬಳ್ಳಾಪುರ ಅಲ್ವಾ ಅಣ್ಣ? ಕಿತ್ತಾಕಿದ್ದಾನೆ. ಇಲ್ಲೇ ಒಳಗೊಟ್ಟು ಬಾಬು ಸುಬ್ರಹ್ಮಣ್ಯ ಕೊಡ್ಬಾ ಇದ್ವಿ. ನಾನು ಹೆಂಗೆ ಟೋಗಲ್ ಹೊಡ್ ಬರ್ಸೋದಕ್ಕೆ ಹೊರಟಿಯಾನೆ ಅವನು. ಅಣ್ಣ ಹೌದು, ನಮ್ಮಪ್ಪ. ನನ್ನ ಹೆಸರು ಸುನಿಲ್ ಅಂತ. ನಮ್ಮದು 8 ವರ್ಷದಿಂದ ನಾನು ಇದೇ ಮನೆಯಲ್ಲಿ ಬಾಡಿಗೆಗಿದ್ದೀವಿ. ನಿನ್ನೆ ಮಾಮೂಲಿ ನಾನು ಪ್ರತಿದಿನ ಹೊರಗಡೆ ಹೋಗ್ತಾಯಿದ್ದೆ, ತೋಟದಲ್ಲಿ ಕೆಲಸ ಆಯ್ತು, ತೋಟಕ್ಕೆ ಹೋಗ್ತಾಯಿದ್ವಿ. ನಮ್ಮದು ಪ್ರಾಪರ್ ಗೊಲ್ಲಳ್ಳಿ. ಇಲ್ಲಿ ಬಾಡಿಗೆ ಮನೆಯಲ್ಲಿದ್ವಿ. ನಿನ್ನೆ 1 ಗಂಟೆವರೆಗೂ ನಾನು ಮನೆಯಲ್ಲಿದ್ದೆ, 1-1:30ವರೆಗೂ ಮನೆಯಲ್ಲಿದ್ದೆ. 1:30 ಆದಮೇಲೆ ನಮ್ಮ ಊರು ಹಳ್ಳಿಯವ್ರಿಗೆ ಕಾಲ್ ಮಾಡಿದ್ರು ಅಂತ ನಾನು ಹೊರಗಡೆ ಟೌನ್ ಕಡೆ ಹೋದೆ. ಟೌನ್ ಕಡೆ ಯಾವಾಗ ಹೋಗಿದ್ದೊಂದು 20 ನಿಮಿಷಕ್ಕೆ ನಮ್ಮ ಮನೆ ಕೆಳಗಡೆ ಮನೆಯವರು ಕಾಲ್ ಮಾಡಿದ್ರು. ಕೆಳಗಡೆ ಮನೆಯವರು ಈ ಥರ ನಿಮ್ಮ ಮನೆ ಕಳ್ಳ ಬಂದ್ಬಿಟ್ಟಿಯಾನೆ, ನಾವು ಲಾಕ್ ಮಾಡಿದ್ದೀವಿ, ನೀವು ಬೇಗ ಬನ್ನಿ ಅಂತ. ನಾನು ಆ ಥರದಿಂದ ಬೇಗ ಬಂದು ನೋಡಿದೆ. ಅವ್ರು ಹೇಳಿದ ನಿಜಾನೇ, ಅವ್ರು ಲಾಕ್ ಮಾಡಿದರು. ನಾವು ಲಾಕನ್ನು ತೆಗಿಯೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಪೊಲೀಸರು ಬರಲಿ, ಪೊಲೀಸರ ಮುಂದೆ ತೆಗೋಣ ಅಂತ. ಆಮೇಲೆ ಪೊಲೀಸರು ಬಂದರು. ಪೊಲೀಸರು ಬಂದಾದಮೇಲೆ ತೆಗೆದ್ರು ಬಾಗಿಲು. ಬಂದಾದಮೇಲೆ ನಾವು ಪೊಲೀಸರ ಜೊತೆ ಒಳಗೆ ಬಂದು ಇದೆಲ್ಲ ನೋಡಿದ್ವಿ. ರೂಮೆಲ್ಲ ನೋಡಿಸೋದಕ್ಕೆ ಎಲ್ಲ ಬೀರು ಎಲ್ಲ ಕಿತ್ತ ಚಲ್ಲಾಪಿಲ್ಲಿ ಮಾಡಿದ್ದ. ಕೆಲವು ಬೆಳ್ಳಿ ಐಟಮ್ಗಳೆಲ್ಲನೂ ಚಲ್ಲಾಪಿಲ್ಲಿ ಮಾಡಿದ್ದ. ಒಂದು ಬ್ಯಾಗ್ ತೊಗೊಂಡೋಗಿ ಹಾಲಲ್ಲಿ ಇಟ್ಟಿದ್ದ. ಒಂದು ವೇಳೆ ಆ ಬ್ಯಾಗ್ನ ತೊಗೊಂಡು ಹೊಟ್ಟೋಗೋಣ ಅಂತ ಏನೋ ಇಟ್ಟಿದ್ದೇನೋ, ಮೋಸ್ಟ್ಲಿ ಅದಕ್ಕೆ ಇಟ್ಟಿದ್ದಾನೆ. ಅದಾದಮೇಲೆ ನಾವು ಮನೇಲಿ ಬೇರೆ ಐಟಮ್ಗಳೆಲ್ಲ ಸರ್ಚ್ ಮಾಡಿದ್ವಿ. ಬಂಗಾರ ಕೆಲವೆಲ್ಲ ಇತ್ತು. ಒಂದು 8 ಗ್ರಾಮ್ದು ಒಂದು ಓಲೆ, 10 ಗ್ರಾಮ್ದು ಒಂದು ಓಲೆ, 2 ಓಲೆ ಕಾಣಿಸ್ಲಿಲ್ಲ ನಮಗೆ. ಇವಾಗ ಕಾಣಿಸ್ಲಿಲ್ಲ ನಮಗೆ ಎಲ್ಲಿದೆ ಅಂತ. ಆಯ್ತು, ಅದೆಲ್ಲ ಹುಡ್ಕೊಂಡು ನೋಡಿದ್ವಿ, ಕಾಣಿಸ್ಲಿಲ್ಲ. ಪೊಲೀಸವರು ಅವ್ನು ಕರೆದು, ಪೊಲೀಸವರು ಅವ್ನು ತೊಗೊಂಡಾದ್ಮೇಲೆ ಪೊಲೀಸರು ಅವ್ನು ಕರ್ಕೊಂಡೋದ್ರು. ಅವ್ನು ಕರ್ಕೊಂಡು ಹೋದಾದ್ಮೇಲೆ ರಾತ್ರಿನೇ FIR ಹಾಕಿದ್ದೀವಿ ಅಂತೇಳಿ ಒಂದು FIR ಕಾಪಿನೂ ನಮ್ಗೆ ಕೊಟ್ಟಿದ್ದಾರೆ. ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಪೊಲೀಸವ್ರನ್ನ ಕೇಳಬೇಕು. ಬಟ್ ಏನಂದರೆ ಇಂಥದ್ದು ನಾವು ಮೇಲ್ಗಡೆ ಇದು 2nd ಫ್ಲೋರಲ್ಲಿ ಇರ್ತಕ್ಕಂಥದ್ದು. ನಾವು ಒಬ್ಬೊಬ್ರು ಇರ್ತೀವಿ, ನಮ್ಮ ತಂದೆಯವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ, ನಾವು ಹೊರಗಡೆ ಹೋಗ್ತಾ ಇರ್ತೀವಿ. ಇಂಥ ಇನ್ಸಿಡೆಂಟ್ಗಳಾದಾಗ ನಮ್ಗೆ ತುಂಬ ಭಯ ಆಗುತ್ತೆ. ಇಲ್ಲಿ ಸೆಕ್ಯೂರಿಟಿ ಇಲ್ಲ. ಜೊತೆಗೆ ಇನ್ನು ಸುನಿಲ್ ಮೂಲತಃ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದವರಾಗಿದ್ದು ಚಿಕ್ಕಬಳ್ಳಾಪುರ ನಗರದ ಸುಬ್ಬರಾಯನಪೇಟೆಯಲ್ಲಿ ಕೆಲವು ವರ್ಷಗಳಿಂದ ಸುನಿಲ್ ಕುಟುಂಬ ಬಾಡಿಗೆ ಮನೆ ಮಾಡಿಕೊಂಡಿದ್ದಾರೆ. ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದು ಮನೆಯಲ್ಲೇ ಇರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕಳ್ಳ ಸಂತೋಷ್ ಮನೆಗೆ ನುಗ್ಗಿ ವಯಸ್ಸಾದ ಸುನಿಲ್ ತಂದೆ ಮೇಲೆ ಹಲ್ಲೆ ನಡೆಸಿ ಬೀರುವಿನಲ್ಲಿ ಇದ್ದ ಒಡವೆಗಳನ್ನ ಗಂಟು ಮೂಟೆ ಕಟ್ಟಿದ್ದಾನೆ. ಆದರೆ ಅಷ್ಟೊತ್ತಿಗೆ ಮಾತು ಬರದ ಸುನಿಲ್ ತಂದೆ ನೆರೆಯವರನ್ನ ಕರೆಸಿ ಮನೆ ಬಾಗಿಲು ಹಾಕಿದ್ದಾರೆ. ಕಳ್ಳ ಮನೆಯ ಒಳಗೆ ಸಿಲುಕಿಕೊಂಡು ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಬಂದ ನಂತರ ಚಿಲಕ ತೆಗೆದು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವನು ಲಾಕ್ ಆಗಿದ್ದು ನಮ್ಮ ತಂದೆಯವರಿಗೆ ಅವನು ಕೈ ಎಲ್ಲ ಮುರಿದು ಹಿಂದೆ ಬೆನ್ನಿಗೆ ಹೊಡೆದು ಬೀಳಿಸ್ಬಿಟ್ಟಿದ್ದಾನೆ. ಯಾವಾಗ ಬೀಳಿಸಿದ್ರು ನಮ್ಮ ತಂದೆಯವರು ಭಯಭೀತರಾಗಿ ಏನಾಗಿದ್ದಾರೆ, ಅವ್ರಿಗೆ ಪಾಪ 76 ವರ್ಷ, ಓಡಾಡೋಕ್ಕೂ ಆಗಲ್ಲ ಅವ್ರಿಗೆ. ಅಂಥದ್ದು ಕೆಳಗಡೆ ಮನೆ 2 ಫ್ಲೋರ್ ಕೆಳಗಡೆ ಇಳಿದು ಅಂಗಡಿಯವ್ರಿಗೆ ಹೇಳಿ, ಆ ಕಡೆ ಪಕ್ಕದಲ್ಲಿರೋ ಅಂಗಡಿಯವ್ರಿಗೆ ಹೇಳಿ ಅವ್ರನ್ನ ಕರ್ಕೊಂಬಂದು, ಅಂದರೆ ಬರೀ ಕೈ ಸನ್ನೆಗೆ ಮುಖಾಂತರನೇ ಮೇಲೆ ಏನೋ ಆಗ್ತಾ ಇದೆ ಅಂತ ಅವರು ಬಂದಾದಮೇಲೆ ಅವನು ಬರೋಷ್ಟೊತ್ತಿಗೆ ಇವನು ಹಾಲಲ್ಲಿ ಬ್ಯಾಗ್ ಇಟ್ಕೊಂಡಿದ್ದಂತೆ.
ಅವ್ರನ್ನ ನೋಡಿದ ತಕ್ಷಣ ಇವನು ಬಚ್ಚ ಮನೆ ಕಡೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾವಾಗ ಲಾಕ್ ಮಾಡ್ಕೊಂಡು ಅವ್ರಿಗೆ ಏನಾಯಿತು, ಮೈನ್ ಡೋರ್ ಲಾಕ್ ಮಾಡಿಬಿಟ್ರು. ಮೈನ್ ಡೋರ್ ಲಾಕ್ ಮಾಡಿದಾಗಿಂದ ಅವನ ಮನೆಯಲ್ಲಿ ಹೊರಗಡೆ ಹೋಗ್ತೀರಾ ಇಲ್ಲೇ ಇದ್ದೋದ. ಅವನು ಹಿತ್ಲಿಗೆ ಹೋಗಿ ಹಿತ್ಲಿಂದ ಹೊರಟೋಗೋಣ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದೇನೋ, ಹಿತ್ಲೆಲ್ಲ ಗ್ರಿಲ್ಸ್ ಹಾಕ್ಬಿಟ್ಟಿದ್ದೀವಿ, ಅಲ್ಲಿಂದ ಹೋಗೋಕ್ಕಾಗಿಲ್ಲ ಅವನು. ಅವಾಗ ಅವನ ಮನೆಯಲ್ಲೇ ಲಾಕ್ ಆಗಿಬಿಟ್ಟಿದ್ದಾನೆ, ಇಲ್ಲಿ ಹೋಗ್ತೀರಾ. ಆಮೇಲೆ ಪೊಲೀಸನ್ನು ಕರೆದು ನಾವು ಓಪನ್ ಮಾಡಿಸಿದ್ದು. ಕೈಗೆ ಗೊತ್ತಿಲ್ಲ ಸರ್, ಯಾರು ಅಂತ ಗೊತ್ತಿಲ್ಲ, ನಾನು ಅವ್ನು ನೋಡೂ ಇಲ್ಲ, ಆಯ್ತಾ, ಅವನ ಪರಿಚಯ ಕೂಡ ಇಲ್ಲ, ಅವ್ನು ಯಾರು ಅಂತ ನಾನು ಇದುವರೆಗೂ ನೋಡಿಲ್ಲ. ನೆನ್ನೆನೇ ಕಳ್ತ ನಾನು ಒಳಗಡೆ ಬಂದಾಗಲೇ ಮನೇಲಿ ಇದ್ದಿದ್ದೆ, ಅವ್ನು ಗೊತ್ತಾಗಿ ನೋಡಿದ್ದೆ ಅವ್ನ ಫೇಸ್ ನಾನು ಫಸ್ಟ್. ನಿಜವಾಗ್ಲೂ ಹೇಳ್ತೀನಿ, ನನ್ನ ತಂದೆಯವ್ರಿಗೆ ಅನಾರೋಗ್ಯ ಇದೆ, ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ, ಮೆಂಟಲಿ ಮೈಂಡ್ ಸ್ಟ್ರೋಕ್ ಆಗಿತ್ತು. ಅಂಥ ಇದ್ರಲ್ಲಿ ಕೂಡ ಅವ್ರು ಹೋಗಿ ಕೆಳಗಡೆ ಮನೆಯಾಗ ಇಂಟಿಮೇಷನ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಅದೊಂಥರ ಗ್ರೇಟೇ ನನಗೆ. ನಾವು ಯಾವತ್ತೂ ಇಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತ 4-5 ವರ್ಷ ನಾವು ಆ್ಯಕ್ಟಿವ್ ಇಲ್ಲ ಅಂತ ತಂದೆಯವರು, ನೆನ್ನೆನೇ ಅಷ್ಟು ಆ್ಯಕ್ಟಿವ್ ಆಗಿರೋದು. ಅದೆಲ್ಲ ಇನ್ನು ಚಿಕ್ಕಬಳ್ಳಾಪುರ ನಗರದ ಪೊಲೀಸರು ಕಳ್ಳನನ್ನ ವಶಕ್ಕೆ ಪಡೆದು ಪೊಲೀಸ್ ಭಾಷೆಯಲ್ಲಿ ರುಚಿ ತೋರಿಸುತ್ತಿದ್ದಂತೆ ಎಲ್ಲವನ್ನ ಕಕ್ಕಿದ್ದು ತಪ್ಪೊಪ್ಪಿಕೊಂಡಿದ್ದಾನೆ. ಈ ಹಿಂದೆಯೇ ಇದೇ ರೀತಿ ಕಳ್ಳತನ ಮಾಡಲು ಹೋಗಿ ಸಿಕ್ಕಿ ಹಾಕಿಕೊಂಡು ಕಂಬಿ ಎಣಿಸಿ ಬಂದಿದ್ದ. ಈಗ ಇದೇ ಚಾಳಿ ಮುಂದುವರಿಸಿ ಪೊಲೀಸರ ಅತಿಥಿಯಾಗಿದ್ದಾನೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.